ನಮಸ್ಕಾರ. WPLನ ಮಿನಿ ಹರಾಜಿನಲ್ಲಿ ಸ್ಟಾರ್ ಆಟಗಾರ್ತಿಯರನ್ನ ಖರೀದಿಸಿತು ಆರ್ಸಿಬಿ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 2025ರ WPLನ ಮಿನಿ ಹರಾಜಿನಲ್ಲಿ ಆರ್ಸಿಬಿ ಖರೀದಿಸಿರುವ ಆ ಸ್ಟಾರ್ ಆಟಗಾರ್ತಿಯರಾದ್ರೂ ಯಾರ್ಯಾರು, ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, 2025ರ ಮಹಿಳಾ ಪ್ರೀಮಿಯರ್ ಲೀಗ್ಗೆ ಭರದ ಸಿದ್ಧತೆಗಳು ನಡೆಯುತ್ತಿವೆ ಸ್ನೇಹಿತರೆ. ಈಗಾಗಲೇ ಎಲ್ಲ 5 ತಂಡಗಳು ತಮಗೆ ಬೇಕಾಗಿರುವ ಆಟಗಾರ್ತಿಯರನ್ನ ರಿಟೇನ್ ಮಾಡಿಕೊಂಡಿವೆ. ಬಹುತೇಕ ಫ್ರಾಂಚೈಸಿಗಳು ತಮ್ಮ ಕೋರ್ ಟೀಮ್ಗಳನ್ನ ರಿಟೇನ್ ಮಾಡಿಕೊಂಡಿದ್ದು, ಕೆಲವು ಆಟಗಾರ್ತಿಯರನ್ನ ಕೂಡ ಹರಾಜಿಗೆ ಬಿಟ್ಟಿವೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೂಡ ತನ್ನ ಹಳೆಯ ತಂಡವನ್ನೇ ರಿಟೇನ್ ಮಾಡಿಕೊಂಡಿತ್ತು. ತಂಡದ ಸ್ಟಾರ್ ಆಟಗಾರ್ತಿಯರಾದ ಸ್ಮೃತಿ ಮಂದಾನ, ಶ್ರೇಯಾಂಕಾ ಪಾಟೀಲ್, ಎಲ್ಲಿಸ್ ಪೆರಿ ಹಾಗೂ ಸೋಫಿ ಡಿಫಾನ್ ಸೇರಿದಂತೆ ಸ್ಟಾರ್ ಆಟಗಾರರನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ರಿಟೇನ್ ಮಾಡಿಕೊಂಡಿತ್ತು ಸ್ನೇಹಿತರೆ. ಇದರ ಹೊರತಾಗಿಯೂ ಬರೋಬ್ಬರಿ 3.25 ಕೋಟಿ ರೂಪಾಯಿಗಳನ್ನು ಹೊತ್ತುಕೊಂಡು ಮಿನಿ ಆಕ್ಷನ್ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಧುಮುಕಿತ್ತು. ಇದೀಗ 3.35 ಕೋಟಿಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಬರೋಬ್ಬರಿ 4 ಸ್ಟಾರ್ ಆಟಗಾರ್ತಿಯರನ್ನ ಖರೀದಿಸಿದೆ ಅಂತಾನೆ ಹೇಳಬಹುದು. ಹಾಗಾದ್ರೆ WPLನ ಮಿನಿ ಹರಾಜಿನಲ್ಲಿ ಆರ್ಸಿಬಿ ಖರೀದಿಸಿರುವ ಆ 4 ಸ್ಟಾರ್ ಆಟಗಾರ್ತಿಯರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ, ಬೆಂಗಳೂರಿನ ITC ಗಾರ್ಡನ್ ನಲ್ಲಿ ನಡೆದ WPLನ ಮಿನಿ ಹರಾಜಿನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೊದಲನೆಯದಾಗಿ ಪ್ರೇಮಿಲಾ ರಾವತ್ ರವರನ್ನ ಖರೀದಿ ಮಾಡಿತು ಸ್ನೇಹಿತರೆ. ಪ್ರೇಮಿಲಾ ರಾವತ್ ರವರಿಗೆ ಬರೋಬ್ಬರಿ ಆರ್ಸಿಬಿ ಫ್ರಾಂಚೈಸಿ 1.20 ಕೋಟಿ ವ್ಯಯಿಸಿ ತನ್ನ ತಂಡಕ್ಕೆ ಕರೆಸಿಕೊಂಡಿದೆ. ಪ್ರಾಬಬ್ಲಿ ಇದು ಆರ್ಸಿಬಿ ತಂಡದ ಈ ವರ್ಷದ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೈ ಅಂತಾನೂ ಹೇಳಬಹುದಾಗಿದೆ. ಇದಾದ ಬಳಿಕ ತನ್ನ 2ನೇ ಖರೀದಿಯಲ್ಲಿ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ವಿಜಯ್ ಜೋಶಿದಾರ್ ಅವರನ್ನ ಖರೀದಿ ಮಾಡಿದೆ. ಇವರಿಗೆ ಮೂಲ ಬೆಲೆ 10 ಲಕ್ಷ ನೀಡಿ ಆರ್ಸಿಬಿ ತನ್ನ ತಂಡಕ್ಕೆ ಕರೆಸಿಕೊಂಡಿದೆ. ಮತ್ತು 3ನೇ ಆಟಗಾರ್ತಿಯರಾಗಿ ರಾಘವಿ ಬೀಸ್ಟ್ ರವರನ್ನ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ 10 ಲಕ್ಷ ರೂಪಾಯಿಗಳನ್ನ ನೀಡಿ ಈ ಬಾರಿಯ WPL ಮಿನಿ ಹರಾಜಿನಲ್ಲಿ ಖರೀದಿ ಮಾಡಿದೆ. ಇನ್ನು ಕೊನೆಯ ಆಟಗಾರ್ತಿಯಾಗಿ ಈ ಬಾರಿಯ WPLನ ಮಿನಿ ಹರಾಜಿನಲ್ಲಿ ನಮ್ಮ ಆರ್ಸಿಬಿ ಫ್ರಾಂಚೈಸಿಯು ಜಾಗ್ರವಿ ಪವಾರ್ ರವರಿಗೂ ಮೂಲ ಬೆಲೆ 10 ಲಕ್ಷ ರೂಪಾಯಿಗಳನ್ನ ನೀಡಿ ಮಿನಿ ಹರಾಜಿನಲ್ಲಿ ಆರ್ಸಿಬಿ ತಂಡ ಬೈ ಮಾಡಿದೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಈ 4 ಸ್ಟಾರ್ ಆಟಗಾರ್ತಿಯರನ್ನ ಈ ಬಾರಿಯ WPLನ ಮಿನಿ ಹರಾಜಿನಲ್ಲಿ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಖರೀದಿ ಮಾಡಿದೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, 2025ರ WPLನ ಮಿನಿ ಹರಾಜಿನಲ್ಲಿ ಆರ್ಸಿಬಿ ಖರೀದಿ ಮಾಡಿರುವ ಟಾಪ್ 4 ಸ್ಟಾರ್ ಆಟಗಾರ್ತಿಯರು ಯಾರ್ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.